ಇವತ್ತು ಬಳ್ಳಾರಿ ಜಿಲ್ಲೆ ಅಂದ್ರೆ ಹಿಂದೆ ಇತಿಹಾಸ ನೋಡಿದ್ರೆ ಕಾಂಗ್ರೆಸ್ ಭದ್ರಕೋಟೆ. ಈ ನಿಟ್ಟಿನಲ್ಲಿ ನಮಗೆ ಕಳೆದ ಚುನಾವಣೆಯಲ್ಲಿ 5 ತಾಲೂಕುಗಳು ಇವತ್ತೇನು ಕಾಂಗ್ರೆಸ್ ಇಂದ 5 ಜನ MLA ಗೆದ್ದಿದ್ದೀವಿ. ಜಿಲ್ಲೆ ಜನತೆಯ ಪರವಾಗಿ ಮತ್ತೆ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಅಭಿಪ್ರಾಯ ಒಂದೇ. ಇವತ್ತು ಯಾರಿಗೆ ಕೊಟ್ಟರು ಕೂಡ ಓಕೆ, ಅದು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಜನಗಳ ಆಸೆ ಏನಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು AICC ಅಧ್ಯಕ್ಷರಿಗೆ ಮತ್ತೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ, DCM ಅವರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಸಾರ್ ಅವರಿಗೆ ಮನವಿ ಮಾಡಕ್ ಬಂದಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ, ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಬೇಡಿಕೆ. ಯಾಕಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ 2028-29 ಚುನಾವಣೆ ದೃಷ್ಟಿಯಿಂದ ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಅವಕಾಶ ಕೊಟ್ರೆ ಮುಂದೆ ಕೂಡ 2 ಜಿಲ್ಲೆಗೆ ಅನುಕೂಲ ಆಗ್ತೈತೆ. ಅದೇ ರೀತಿ ಹೊಸ ಬದಲಾವಣೆ ಪ್ರಾರಂಭ ನಿಟ್ಟಿನಲ್ಲಿ ಇವತ್ತು 2 ಜಿಲ್ಲೆಗಳು ಇದೆ. ಹಂಗಾಗಿ ನನಗೆ ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. 100% ಈ ಸತಿ ಬಳ್ಳಾರಿ ಜಿಲ್ಲೆ ಒಂದು ಸಚಿವ ಸ್ಥಾನ ಕೊಡ್ತಾರಂತ ನಂಬಿಕೆ ಇದೆ. ಆ ವಿಶ್ವಾಸದಿಂದ ನಾವು ಬಂದಿದ್ವಿ, ಹೈಕಮಾಂಡ್ಗೆ ಮನವಿ ಮಾಡಿದ್ವಿ, ಅವರು ಸ್ಪಂದಿಸ್ತಾರಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.